ನಮಸ್ಕಾರ ವೀಕ್ಷಕರೇ. 60 ವರ್ಷದ ನಂತರವೂ ಕೈಕಾಲುಗಳನ್ನು ಬಲಿಷ್ಠವಾಗಿಟ್ಟುಕೊಳ್ಳಲು ಈ ಕೆಲಸ ಮಾಡಿ. ವಯಸ್ಸಾದಂತೆ ಕಾಲುಗಳಲ್ಲಿ ನೋವು, ದೌರ್ಬಲ್ಯ ಮತ್ತು ಬೇಗ ಆಯಾಸವಾಗುವುದು ಸಾಮಾನ್ಯ. ಆದರೆ ಸಂತೋಷದ ವಿಷಯ ಏನೆಂದರೆ, ಸರಿಯಾದ ಆಹಾರ, ಸರಳ ವ್ಯಾಯಾಮ ಮತ್ತು ಕೆಲವು ದಿನನಿತ್ಯದ ಅಭ್ಯಾಸಗಳನ್ನು ಅನುಸರಿಸಿದರೆ 60 ವರ್ಷದ ನಂತರವೂ ನಿಮ್ಮ ಕಾಲುಗಳನ್ನು ಬಲಿಷ್ಠವಾಗಿಟ್ಟುಕೊಳ್ಳಬಹುದು. ಬಹಳ ಜನರು ವಯಸ್ಸಾದರೆ ದುರ್ಬಲತೆ ಅನಿವಾರ್ಯ ಎಂದು ಭಾವಿಸುತ್ತಾರೆ. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳು, ಸರಿಯಾದ ಚಲನೆ ಮತ್ತು ಕಾಳಜಿ ಇದ್ದರೆ ವಯಸ್ಸಾದರೂ ಚುರುಕಾಗಿ ನಡೆಯಬಹುದು. ಈ ವಿಡಿಯೋದಲ್ಲಿ ಕಾಲುಗಳಲ್ಲಿ ನೋವು ಕಡಿಮೆ ಮಾಡಲು, ದುರ್ಬಲತೆ ತಪ್ಪಿಸಲು, 60 ವರ್ಷದ ನಂತರವೂ ಸ್ವತಂತ್ರವಾಗಿ ನಡೆಯಲು ಸರಳ ಮತ್ತು ಪರಿಣಾಮಕಾರಿ ಟಿಪ್ಸ್ ಅನ್ನು ನಿಮಗೆ ನಾನು ಹೇಳುತ್ತೇನೆ. ಕೊನೆವರೆಗೂ ನೋಡಿ. ಇದು ನಿಮ್ಮ ಅಥವಾ ನಿಮ್ಮ ಮನೆಯ ಹಿರಿಯರಿಗೆ ತುಂಬ ಉಪಯೋಗವಾಗುತ್ತದೆ. ನಮ್ಮ ಕೈಕಾಲು 60 ವರ್ಷದ ನಂತರವೂ ಗಟ್ಟಿಯಾಗಿ ಇರಬೇಕೆಂದರೆ ನಾವು ಈಗಿನಿಂದಲೇ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು. ನಾವು ಪ್ರತಿದಿನ ಬೆಳಿಗ್ಗೆ ಚಹಾ ಕುಡಿಯುವ ಬದಲು ಲವಂಗ ಮತ್ತು ಶುಂಠಿ ಚಹಾ ಸೇವಿಸಬೇಕು. ಇದು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಸ್ನಾಯುಗಳಿಗೆ ಆಮ್ಲಜನಕವನ್ನು ಸರಿಯಾಗಿ ತಲುಪಿಸುತ್ತದೆ. 2 ಲವಂಗ ಮತ್ತು ಅರ್ಧ ಇಂಚು ಶುಂಠಿಯನ್ನು ನೀರಿನಲ್ಲಿ ಕುದಿಸಿ ತಣ್ಣಗಾದ ನಂತರ ಜೇನುತುಪ್ಪ ಸೇರಿಸಿ ಕುಡಿಯಿರಿ. ಸಕ್ಕರೆ ಕಾಯಿಲೆ ಇದ್ದರೆ ಜೇನುತುಪ್ಪ ಸೇರಿಸುವುದು ಬೇಡ. ಅರಶಿನದ ಹಾಲು. ರಾತ್ರಿ ಮಲಗುವ ಮೊದಲು ಬಿಸಿ ಹಾಲಿಗೆ ಅರಶಿನ ಹಾಕಿ ಕುಡಿಯುವುದರಿಂದ ಮೂಳೆಗಳು ಬಲವಾಗುತ್ತದೆ ಮತ್ತು ದೇಹದ ಊತ ಅಥವಾ ನೋವು ಕಡಿಮೆಯಾಗುತ್ತದೆ. ಎಳ್ಳು ಮತ್ತು ಬೆಲ್ಲ. ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಮತ್ತು ಐರನ್ ಸಮೃದ್ಧವಾಗಿದ್ದು ಬೆಲ್ಲವು ರಕ್ತವನ್ನು ಶುದ್ಧೀಕರಿಸುತ್ತದೆ. ಇದನ್ನು ಸೇವಿಸುವುದರಿಂದ ಚಳಿಗಾಲದಲ್ಲಿ ಇದು ಮೂಳೆಗಳನ್ನು ಕಬ್ಬಿಣದಂತೆ ಬಲಪಡಿಸುತ್ತದೆ. ಹುರಿದ ಕಡಲೆ ಮತ್ತು ಶೇಂಗಾ. ಇದು ನೈಸರ್ಗಿಕ ಪ್ರೋಟೀನ್ ಮೂಲವಾಗಿದ್ದು ಸ್ನಾಯುಗಳ ದೌರ್ಬಲ್ಯವನ್ನು ದೂರ ಮಾಡಿ ಸ್ಟೆಮಿನಾ ನೀಡುತ್ತದೆ. ಮೆಂತೆಕಾಳು. ರಾತ್ರಿ ನೆನೆಸಿಟ್ಟ ಮೆಂತೆಯನ್ನು ಬೆಳಿಗ್ಗೆ ತಿನ್ನುವುದರಿಂದ ಮೊಣಕಾಲಿನ ಗಟ್ಟಿತನ ಮತ್ತು ಕಾಲುಗಳ ಊತ ಕಡಿಮೆಯಾಗುತ್ತದೆ. ಅಕ್ರೋಟ್. ಅಕ್ರೋಟ್ ಮತ್ತು ಒಣದ್ರಾಕ್ಷಿ ಇವುಗಳನ್ನು ನೆನೆಸಿಟ್ಟು ಬೆಳಿಗ್ಗೆ ತಿನ್ನುವುದರಿಂದ ನರ ಮತ್ತು ಸ್ನಾಯುಗಳಿಗೆ ಪೋಷಣೆ ಸಿಗುತ್ತದೆ ಹಾಗೂ ಆಯಾಸ ದೂರವಾಗುತ್ತದೆ. ನಾವು ಪ್ರತಿದಿನ ದಿನಕ್ಕೆ 50 ರಿಂದ 20 ನಿಮಿಷ ನಡೆಯಬೇಕು. ನೀರನ್ನು ಕುಳಿತುಕೊಂಡು ನಿಧಾನವಾಗಿ ಕುಡಿಯಬೇಕು. ಜಂಕ್ ಫುಡ್ ಮತ್ತು ಬೇಕರಿ ಪದಾರ್ಥಗಳು ಮತ್ತು ಅತಿಯಾದ ಉಪ್ಪಿನಂಶವಿರುವ ಚಿಪ್ಸ್ಗಳನ್ನು ತಿನ್ನಬಾರದು. ಇವುಗಳನ್ನೆಲ್ಲ ನಾವು ಪಾಲಿಸುವುದರಿಂದ ವಯಸ್ಸಾದ ನಂತರ ಕೂಡ ನಮ್ಮ ಕೈಕಾಲುಗಳು ಗಟ್ಟಿಯಾಗಿ ಬಲಿಷ್ಠವಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.